ಸ್ನೇಹಿತರೆ ನಮಸ್ಕಾರ. ನಾವು ಮಾಡುವಂತಹ ಒಂದು ಪೂಜೆ ಭಗವಂತನು ಸ್ವೀಕರಿಸಿದನ ಇಲ್ವಾ ಅಂತ ನಮ್ಗೆ ಗೊತ್ತಾಗೋದು ಹೇಗೆ? ಅದ್ರ ಬಗ್ಗೆನೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪ್ರತಿದಿನ ನಾವು ದೇವರಿಗೆ ಪೂಜೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ. ಆದ್ರೆ ನಾವು ಮಾಡುವ ಒಂದು ಪೂಜೆ ಭಗವಂತನು ಸ್ವೀಕರಿಸಿದನ ಇಲ್ವಾ, ನಮ್ಮ ಪೂಜೆ ಭಗವಂತನ ಹತ್ರ ಹೋಗಿದೆಯಾ ಇಲ್ವಾ ಅಂತ ಎಷ್ಟೋ ಜನರಿಗೆ ಅನುಮಾನಗಳಿರ್ಬೋದು. ನಾವು ಮಾಡುವಂತ ಪೂಜೆ ಭಗವಂತನವರೆಗೂ ಹೋಗಿದೆಯಾ, ಭಗವಂತನು ಸ್ವೀಕರಿಸಿದನ್ನ ಇಲ್ವಾ ಅನ್ನೋದನ್ನ ಕೆಲವು ಸಂಕೇತಗಳಿಂದ ನಾವು ಕಂಡುಹಿಡಬಹುದು. ಹಾಗಾದ್ರೆ ಆ ಸಂಕೇತಗಳು ಏನು? ಯಾರ ಮನೆಯಲ್ಲಿ ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸೂರ್ಯೋದಯ ಆಗೋಕ್ಕೂ ಮುಂಚೆ ಭಗವಂತನಿಗೆ ಪೂಜೆ ಮಾಡಿ ಅವರ ಶಕ್ತಿಗೆ ಅನುಗುಣವಾಗಿ ಭಗವಂತನಿಗೆ ಏನಾದ್ರೂ ಒಂದಷ್ಟು ನೈವೇದ್ಯವನ್ನು ಸಮರ್ಪಿಸಿ ಪ್ರತಿದಿನ ಭಗವಂತನ ನಾಮಸ್ಮರಣೆ ಮಾಡ್ಕೊಳ್ತಾ ಇರ್ತಾರೋ ಅಂತವರ ಮನೆ ದಿನೇ ದಿನೇ ಅಭಿವೃದ್ಧಿ ಆಗೋದಕ್ಕೆ ಕಾರಣ ಆಗುತ್ತೆ. ಮನೆ ಯಜಮಾನ ಪ್ರತಿದಿನ ಬೆಳಿಗ್ಗೆ ಎದ್ದು ತಲೆ ಸ್ನಾನ ಮಾಡಿ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಮನೆ ಯಜಮಾನನಿಗೆ ಏನಾದ್ರೂ ಸಾಧ್ಯ ಆಗ್ಲಿಲ್ಲ ಪೂಜೆ ಮಾಡಕ್ಕ ಅಂತ ಹೇಳಿದ್ರೆ ಮನೆ ಯಜಮಾನಿ ಕೂಡ ಪೂಜೆಯನ್ನು ಮಾಡ್ಬೋದು. ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೆ 9 ಗಂಟೆ ಒಳಗಡೆ ಪೂಜೆಯನ್ನು ಮಾಡಬೇಕು. ಆದ್ರೆ ಇಲ್ಲಿ ಒಂದು ಜ್ಞಾಪಕ ಇಟ್ಕೋಬೇಕು, ಬ್ರಹ್ಮ ಮುಹೂರ್ತದಲ್ಲಿ ಮಾಡುವ ಪೂಜೆಗೆ ಅದಕ್ಕೆ ತಕ್ಕಂತೆ ಪ್ರತಿಫಲ ಸಿಗುತ್ತೆ, ಬ್ರಹ್ಮ ಮುಹೂರ್ತ ಮುಗಿದ ಮೇಲೆ ಮಾಡುವ ಒಂದು ಪೂಜೆಗೆ ಕೂಡ ಅದಕ್ಕೆ ತಕ್ಕಂತೆ ಪ್ರತಿಫಲ ಅನ್ನೋದು ಸಿಗುತ್ತೆ. ಭಗವಂತನಿಗೆ ಪೂಜೆ ಮಾಡುತ್ತಿರುವಾಗ ಭಗವಂತನ ಫೋಟೋ ಆಗ್ಲಿ ಭಗವಂತನ ವಿಗ್ರಹದ ಮೇಲೆ ಇಟ್ಟಿರುವ ಒಂದು ಹೂವೇನಾದ್ರೂ ಕೆಳಗಡೆ ಜಾರಿ ಬಿದ್ರೆ ಖಂಡಿತ ನಮ್ಮ ಪೂಜೆಯನ್ನು ಭಗವಂತ ಸ್ವೀಕರಿಸಿದ್ದೇನೆ, ಭಗವಂತನ ಅನುಗ್ರಹ ನಮ್ಮ ಮೇಲೆ ಬಿದ್ದಿದೆ ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕು, ಭಗವಂತನಿಗೆ ಪೂಜೆ ಮಾಡ್ಬೇಕಾದ್ರೆ ಹೂಗಳನ್ನು ಇಡ್ತಾ ಇರ್ತೀವಲ್ಲ, ಆವಾಗ ಏನಾದ್ರೂ ಫೋಟೋದಿಂದ ಹೂ ಕೆಳಗಡೆ ಜಾರಿ ಬಿದ್ರೆ ಭಗವಂತನ ಅನುಗ್ರಹ ನಮ್ಮ ಮೇಲೆ ಬಿದ್ದಿದೆ ಅಂತ ಅರ್ಥ ಅಲ್ಲ, ಹೂಗಳನ್ನು ಸರಿಯಾಗಿ ಇಟ್ಟಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಭಗವಂತನ ಪೂಜೆಗೆ ಸಂಬಂಧಿಸಿದ ಎಲ್ಲಾ ವಿಧಿವಿಧಾನಗಳನ್ನು ಮುಗಿಸಿ ಕೊನೆಯಲ್ಲಿ ಭಗವಂತನ ನಾಮಸ್ಮರಣೆ ಮಾಡ್ಕೊಳ್ತಾ ಇರ್ತೀವಲ್ಲ, ಕೈ ಜೋಡಿಸಿ, ಆವಾಗ ಏನಾದ್ರೂ ಫೋಟೋದಿಂದ ಆಗ್ಲಿ ವಿಗ್ರಹದಿಂದ ಆಗ್ಲಿ ಹೂ ಜಾರಿ ಬಿದ್ರೆ ಆವಾಗ ಮಾತ್ರ ನಮ್ಮ ಪೂಜೆಯನ್ನು ಭಗವಂತ ಸ್ವೀಕರಿಸಿದ್ದಾನೆ, ಭಗವಂತನ ಅನುಗ್ರಹ ನಮ್ಮ ಮೇಲೆ ಬಿದ್ದಿದೆ ಅಂತ ಅರ್ಥ ಮಾಡ್ಕೋಬೇಕು. ಆ ರೀತಿ ಫೋಟೋದಿಂದ ವಿಗ್ರಹದಿಂದ ಜಾರಿ ಬಿದ್ದಂತ ಹೂವನ್ನು ಮತ್ತೆ ಅದೇ ಜಾಗದಲ್ಲಿ ಇಡಬಾರ್ದು. ಅಂತಹ ಹೂವನ್ನು ಕಣ್ಣಿಗೆ ಹಚ್ಕೊಂಡು ಮಹಿಳೆಯರಾದ್ರೆ ತಲೆಯಲ್ಲಿ ಇಟ್ಕೋಬೇಕು, ಪುರುಷರಾದ್ರೆ ಕಿವಿಯಲ್ಲಿ ಇಟ್ಕೋಬೇಕು. ಆದ್ರೆ ಪುರುಷರು ಕಿವಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ನಾಚಿಕೆ ಮುಜುಗರ ಆಗುತ್ತೆ. ಹಾಗಾದ್ರೆ ಆ ಹೂವನ್ನು ಏನ್ ಮಾಡ್ಬೇಕು? ಇಲ್ಲ ಅವರ ಧರ್ಮಪತ್ನಿಗೆ ಕೊಡ್ಬೇಕು, ಇಲ್ಲಾಂದ್ರೆ ಜೇಬಲ್ ಹಾಕೊಂಡ್ಬೇಕು, ಎಲ್ಲಂದ್ರೆ ಅಲ್ಲ ಬಿಸಾಕ್ಬಾರ್ದು. ದೀಪಾರಾಧನೆ ಮಾಡಿದ್ಮೇಲೆ ದೀಪಕ್ಕೆ ಹಾಕಿರುವ ಒಂದು ಎಣ್ಣೆ ಪೂರ್ತಿಯಾಗಿ ಖಾಲಿ ಆಗೋವರೆಗೂ ಆ ಬತ್ತಿ ಉರಿತಾನೇ ಇರುತ್ತೆ. ಆವಾಗ ಭಗವಂತನ ಅನುಗ್ರಹ ನಮ್ಮ ಮೇಲೆ ಬಿದ್ದಿದೆ, ನಾವು ಮಾಡಿರುವಂತ ಒಂದು ಪೂಜೆ ಭಗವಂತನಿಗೆ ಸೇರಿದೆ ಅಂತ ಅರ್ಥ ಮಾಡ್ಕೋಬೇಕು. ಕೆಲವರು ಪೂಜೆ ಮಾಡಿ ದೀಪಾರಾಧನೆ ಮಾಡಿದ ನಂತರ ಆ ದೀಪಕ್ಕೆ ಹಾಕಿರುವ ಎಣ್ಣೆ ಇರೋವಾಗ್ಲೇ ಅರ್ಧದಲ್ಲೇ ದೀಪ ಆರೋಗುತ್ತೆ. ಅಂತಹ ಪೂಜೆಯನ್ನು ಭಗವಂತನು ಸ್ವೀಕರಿಸಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಕೆಲವೊಂದ್ಸಲ ದೀಪಾರಾಧನೆಗೆ ನಾವು ಬಳಸುವ ಎಣ್ಣೆ ಗುಣಮಟ್ಟ ಇಲ್ಲ ಅಂದ್ರೂ ಸಹ ದೀಪ ಅರ್ಧದಲ್ಲೇ ಆರೋಗುತ್ತೆ. ದೀಪಾರಾಧನೆಗೆ ಯಾವಾಗ್ಲೂ ಗುಣಮಟ್ಟವಾದ ಒಂದು ಎಣ್ಣೆಯನ್ನು ಉಪಯೋಗಿಸಿದ್ರೆ ಮಾತ್ರ ದೀಪ ಕೊನೆವರೆಗೂ ಬೆಳಗುತ್ತೆ. ಅದೇ ರೀತಿ ಪೂಜೆ ಮಾಡ್ಬೇಕಾದ್ರೆ ಮಹಿಳೆಯರಿಗೆ ಎಡಗಡೆ ಕಣ್ಣು ಮತ್ತೆ ಎಡಭುಜ ಏನಾದ್ರು ಅದರದ್ದೇ ಒಳ್ಳೇದಾಗುತ್ತೆ ಅಂತ ಅರ್ಥ. ಪುರುಷರಿಗೆ ಬಲಗಡೆ ಕಣ್ಣು ಬಲಭುಜ ಏನಾದ್ರು ಅದರಿದ್ರೆ ಒಳ್ಳೇದಾಗುತ್ತೆ, ಭಗವಂತನ ಅನುಗ್ರಹ ನಮ್ಮ ಮೇಲೆ ಬಿದ್ದಿದೆ ಅಂತ ಅರ್ಥ ಮಾಡ್ಕೋಬೇಕು. ದೇವಸ್ಥಾನಕ್ಕೆ ಹೋದಾಗ ಭಗವಂತನಿಗೆ ತೆಂಗಿನಕಾಯಿಯನ್ನು ತಗೊಂಡು ಹೋಗಿರ್ತೀವಿ. ಆ ತೆಂಗಿನಕಾಯಿ ಒಡೆಯುವಾಗ ಅದರಲ್ಲಿ ಏನಾದ್ರೂ ಹೂ ಬಂದ್ರೆ ಖಂಡಿತ ಅವ್ರಿಗೆ ಒಳ್ಳೆ ದಿನಗಳು ಶುರುವಾಗುತ್ತೆ, ಆ ಭಗವಂತನ ಅನುಗ್ರಹ ಅವ್ರ ಮೇಲೆ ಬಿದ್ದಿದೆ ಅಂತ ಅರ್ಥ ಮಾಡ್ಕೋಬೇಕು. ಕೆಲವೊಂದ್ಸಲ ತೆಂಗಿನಕಾಯಿ ಒಡೆದ ತಕ್ಷಣ ತೆಂಗಿನಕಾಯಿ ಒಳಗಡೆ ಕೆಟ್ಟೋಗಿರುತ್ತೆ. ಆವಾಗ ತಕ್ಷಣ ಮನುಷ್ಯನ ಮನಸ್ಥಿತಿ ಬದಲಾಗ್ಬಿಡ್ತೀವಿ. ಏನ್ ಈ ರೀತಿ ಆಗೋಯ್ತು, ಕೆಟ್ಟೋಗಿರೋ ತೆಂಗಿನಕಾಯಿ ಬಂದ್ಬಿಡ್ತಲ್ಲ, ಅದರಿಂದ ನಮ್ಗೇನಾದ್ರು ಕೆಟ್ಟದ್ದಾಗುತ್ತಾ, ಕೆಟ್ಟ ದಿನಗಳು ಬರುತ್ತಾ ಅಂತ ಎಷ್ಟೋ ಭಯ ಪಡ್ಕೊಳ್ತಾರೆ. ಆ ರೀತಿ ಏನು ಆಗೋದಿಲ್ಲ. ತೆಂಗಿನಕಾಯಿ ನಮ್ಗೆ ಮಾರವನ್ ಇರ್ತಾನಲ್ಲ, ಅವ್ನು ಕೆಟ್ಟೋಗಿರೋ ತೆಂಗಿನಕಾಯಿ ಮಾತ್ರ ಕೊಟ್ಟಿರ್ತಾನೆ ಅಷ್ಟೇ. ಅದನ್ನು ಬಿಸಾಕ್ಬಿಟ್ಟು ಒಳ್ಳೆ ತೆಂಗಿನಕಾಯಿ ತಂದು ಒಡೆದು ಪೂಜೆ ಮಾಡಿದ್ರೆ ಅಲ್ಲಿಗೆ ಸರಿ ಹೋಗುತ್ತೆ. ಕೊನೆಯದಾಗಿ ಎಲ್ರಿಗೂ ಅವರವರ ಮನೆ ದೇವರು ಕುಲದೇವರು ಅಂತ ಇರ್ತಾರೆ. ಬೆಳಿಗ್ಗೆ ಆಗ್ಲಿ ಸಾಯಂಕಾಲ ಆಗ್ಲಿ ಪೂಜೆ ಮಾಡಿದ ಮೇಲೆ ಆ ದಿನ ರಾತ್ರಿ ಅವರಿಗೆ ಕನಸಲ್ಲಿ ಆ ಮನೆ ದೇವರ ಆಗ್ಲಿ ಕುಲದೇವರ ಏನಾದ್ರು ಕಾಣಿಸ್ಕೊಂಡ್ರೆ ಅವರು ಮಾಡಿರುವಂತ ಒಂದು ಪೂಜೆಯನ್ನು ಭಗವಂತ ಸ್ವೀಕರಿಸಿದ್ದಾನೆ, ಭಗವಂತನ ಅನುಗ್ರಹ ಅವ್ರ ಮೇಲೆ ಬಿದ್ದಿದೆ, ಇನ್ನು ಮುಂದೆ ಅವರಿಗೆ ಕೆಟ್ಟ ದಿನಗಳು ಹೋಗಿ ಒಳ್ಳೆಯ ದಿನಗಳು ಬರ್ತವೆ ಅಂತ ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ, ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನೇನಾದ್ರೂ ನೀವು ನೋಡ್ಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.